ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಇಂದು ಸಮಾಜ ನ್ಯಾಯಕ್ಕಾಗಿ ಗಂಭೀರ ಹೋರಾಟದ ಒಂದು ಐತಿಹಾಸಿಕ ಕ್ಷಣ ಕಂಡುಬಂದಿದೆ. ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ಸಂಡೂರು ನೇತೃತ್ವದಲ್ಲಿ ಒಳ ಮೀಸಲಾತಿ ಪರ ಇರುವ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕರೆ ನೀಡಿದ್ದ ಸಂಪೂರ್ಣ ಸಂಡೂರು ಬಂದ್ ಭಾರಿ ಯಶಸ್ಸನ್ನು ಕಂಡುಬಂದಿದೆ. ಮಾರ್ಚ್ 26, 2026ರಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ನಡೆದ ಈ ಬಂದ್ ಕೇವಲ ಒಂದು ಪ್ರತಿಭಟನೆ ಮಾತ್ರವಲ್ಲ, ಇದು ಶತಮಾನಗಳಿಂದ ಹಿಂದುಳಿದ ಸಮುದಾಯಗಳ ಹಕ್ಕುಗಳಿಗಾಗಿ ಹೋರಾಟ. ಒಂದು ಗಂಭೀರ ಧ್ವನಿ. ರಸ್ತೆಗಳಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು, ಅಂಗಡಿ ಮಳಿಗೆಗಳು ಮುಚ್ಚಲ್ಪಟ್ಟಿದ್ದವು, ಸಾರ್ವಜನಿಕ ಜೀವನ ಸಂಪೂರ್ಣವಾಗಿ ಸ್ತಬ್ಧಗೊಂಡಿತ್ತು. ಜನರೇ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲವನ್ನ ಸೂಚಿಸಿ ತಮ್ಮ ಹಕ್ಕಿಗಾಗಿ ಒಂದಾಗಿ ನಿಂತಿದ್ದರು. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸುವ ಈ ಹೋರಾಟದ ಮೂಲ ಉದ್ದೇಶ ಸಮಾಜದಲ್ಲಿ ಸಮಾನತೆ ಸಾಧಿಸುವುದಾಗಿದೆ. ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಮಾದಿಗ ಸಮುದಾಯಕ್ಕೆ ಸಮರ್ಪಕ ಅವಕಾಶ ದೊರೆಯಬೇಕೆನ್ನುವುದು ಹೋರಾಟಗಾರರ ಪ್ರಮುಖ ಬೇಡಿಕೆಯಾಗಿದೆ. ನನ್ನ ಮಾತನ್ನು ಮುಂದುವರಿಸುತ್ತಿದ್ದೇನೆ. ನಾನು ನೇರವಾಗಿ ಈ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸವಾಲು ಹಾಕಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಮಾತಿಗೆ ದಮ್ಮಿದ್ರೆ ತಾಕತ್ತಿದ್ರೆ ಅಂತ ಮಾತಾಡೋಣ. ನೀವು ಪ್ರತಿ ಭಾಷಣದಲ್ಲೂ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ, ಸಂವಿಧಾನದ ಬಗ್ಗೆ ಮಾತಾಡ್ತೀರಿ, ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ತೀರಿ. ನಿಮಗೆ ಈ ಸಾಮಾಜಿಕ ನ್ಯಾಯದ ಬಗ್ಗೆ ಗೊತ್ತಿದ್ರೆ, ಅರಿವಿದ್ರೆ, ಫಸ್ಟ್ ಸಾಮಾಜಿಕ ನ್ಯಾಯದ ಪರವಾಗಿ ಏನು ಒಳ ಮೀಸಲಾತಿ ಹೋರಾಟ ಮಾಡ್ತಿದೀವಲ್ಲ ನಾವೆಲ್ಲರೂ, ನಮಗೆ ಫಸ್ಟ್ ನ್ಯಾಯ ಕೊಡ್ರಿ. ನೀವು ಅವಾಗ ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಕ ನಿಮ್ಗೆ ಅಧಿಕಾರ ಇರ್ತದೆ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ನೋಡಿ, ಇವ್ರು ಎಷ್ಟು ಕುತಂತ್ರ ಮಾಡ್ತಿದಾರೆ ಅಂದ್ರೆ ರಾಜಕೀಯನ. ಇವರು 4 ಆಯೋಗಗಳನ್ನು ರಚನೆ ಮಾಡಿದ್ದು ಇವರೇ, ಆಯೋಗ ರಚನೆ ಮಾಡಿರೋದು ಇವರೇ. ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ಬಂದರೂ ಕೂಡ ಅವರು ಒಳಗೊಳಗೇನೆ ಕುತಂತ್ರ ಮಾಡಿ ನೀವು ಹೋರಾಟ ಮಾಡ್ರಿ ಅಂತ ಹೇಳೋದು ಇವರೇ. ಏನಾಗಿದೆ ಗೊತ್ತಾ, ನಾವು 35 ವರ್ಷಗಳ ಕಾಲದಿಂದ ಹೋರಾಟ ಮಾಡಿಕೊಂತ ಬಂದೀವಿ. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ವಿರೋಧ ಇದ್ದಿಲ್ಲ. ಈಗ 3 ತಿಂಗಳಿಂದ ಸ್ಟಾರ್ಟ್ ಆಗೈತೆ ವಿರೋಧ. ಕಾರಣ ಇಷ್ಟೇ, ಇದು ರಾಜಕೀಯ ಕುತಂತ್ರ ಮಾಡ್ತಿರೋದು ಕಾಂಗ್ರೆಸ್ ಸರ್ಕಾರದವರು ಅಂತ ಹೇಳಕ್ ನೇರವಾಗಿ ಹೇಳ್ತೀನಿ ನಾನು. ಏನು ನೋಡಿ, ನಾವು 35 ವರ್ಷಗಳಿಂದ ಹೋರಾಟ ಮಾಡ್ತಾ ಇದೀವಿ, ವಿರೋಧ ಇಲ್ಲ. ಆಯೋಗಗಳ ರಚನೆ ಮಾಡಿದ್ರು ವಿರೋಧ ಇಲ್ಲ. ಈಗ ಮಾಡ್ತಾರೆ, ಯಾಕಂದ್ರೆ ಇವು ರಾಜಕೀಯ ಮೇಲಿರ್ತಕ್ಕಂಥ ಮಾಡ್ತಿದ್ದಾರೆ. ಇದಕ್ಕ ಮೂಲ ಕಾರಣ ಡೆಲ್ಲಿಯಲ್ಲಿರ್ತಕ್ಕಂಥ ಏಕೈಕ ವ್ಯಕ್ತಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳಕ್ ನಾನು ನೇರವಾಗಿ ಹೇಳ್ತೀನಿ. ಆಮೇಲೆ ನೋಡಿ, ಸಾಮಾಜಿಕವಾಗಿ, ಭೌತಿಕವಾಗಿ, ಆರ್ಥಿಕವಾಗಿ ಹಿಂದುಳಿದ ವರ್ಗದವ್ರು ನಾವೇ ಅಂತೇಳಿ ಎ ಜೆ ಸದಾಶಿವ ಆಯೋಗ ನ್ಯಾಯಾಧೀಶ ಅದನ್ನ ಫೈನಲ್ ಮಾಡಿದಾರ. ಅವ್ರ ಆಯೋಗ ಸರಿ ಇಲ್ಲ ಅಂತ ಹೇಳ್ತಾರೆ ಇವ್ರೀಗ. ಅವಾಗ ಆಯೋಗ ರಚನೆ ಮಾಡಿದಾಗ ಸರಿ ಇಲ್ಲ ಅಂತ ಹೇಳಿಲ್ಲ, ಈಗ ಸರಿ ಇಲ್ಲ ಅಂತ ಹೇಳ್ತಿದಾರ. ಇದೆಲ್ಲ ಕುತಂತ್ರ ರಾಜಕೀಯ. ನಾವು ಮಾದಿಗರು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೀವಿ. ಮುಂದಿನ ದಿನಗಳಲ್ಲಿ ಕರ್ನಾಟಕನೇ ಬಂದ್ ಮಾಡಿ, ಪ್ರತಿ ತಾಲೂಕುಗಳ ಬಂದ್ ಮಾಡಿ ನಮ್ಮ ಮಾದಿಗರ ಶಕ್ತಿ ಏನಂತ ನೋಡಿಸ್ತೀವಿ. ಸಿದ್ದರಾಮಯ್ಯನವರೇ, ನೀವು ಬಹಳ ಎಚ್ಚರವಾಗಿರ್ಬೇಕು. ಬರೇ ಓಟುಗಳ ಆಕ್ಷೇಪಕ್ಕೋಸ್ಕರ ನೀವು ಬಂದು ಮಾದಿಗರು ನಮ್ಮ ಪರವಾಗಿರ್ತಾರೆ ಹಂಗೇಳಿ ಎಲ್ಲ ಕಾಲೇಜುಗಳಾಗ ಮಾದಿರೆಲ್ಲ ಕಾಂಗ್ರೆಸ್ ಓಟ್ ಹಾಕ್ತಾರೆ ಅನ್ಕೊಂಡಿದ್ರೆ ನೀವು ತಪ್ಪು, ಶುದ್ಧ ಸುಳ್ಳಿದು. ಮಾದಿಗರಲ್ಲಿ ಎಚ್ಚರವಾಗಿದ್ದಾರ. ನೀವೇನಾದ್ರೂ ಈಗ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂದ್ರೆಗಿನ ಮುಂದಿನ ದಿನಗಳಲ್ಲಿ ನಿಮ್ಮದೇ ಕ್ಷೇತ್ರದಲ್ಲಿ ಮಾದಿಗರ ಶಕ್ತಿ ಏನಂತ ನಾವು ನೋಡಿಸ್ತೀವಿ ಅಂತ ಹೇಳ್ತಾ ಸಿದ್ದರಾಮಯ್ಯನವರಿಗೆ ಎಚ್ಚರಿಸ್ತಾ ಇದ್ದೀನಿ. ನೋಡಿ, ಈಗ ಇವರು ಬಲಗೈನವ್ರು ಏನಿದಾರಲ್ಲ, ಬಲಗೈನವರು ಈಗ ಈ ದೇಶ ಹುಟ್ಟಿದಾಗಲಿಂದ ಹಿಡಿದು ಈಗ ಸತೀಶ್ ಅಣ್ಣವ್ರು ಹೇಳಿದ್ರು, ಯಾವುದೇ ಸಂಘಟನೆಗಳಲ್ಲಿ ಕರ್ನಾಟಕ ರಾಜ್ಯದ ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಮಾದಿಗ ದಂಡೋರು ಇರ್ಬೋದು, ಎಲ್ಲಾ ಸಂಘಟನೆಗಳಲ್ಲಿ ಸುಮಾರು 4-5 ಅರ್ಧದಷ್ಟು ಬರೀ ಮಾದಿಗರ ತುಂಬಿರ್ತಾರ. ಹೋರಾಟ ಅಂತ ಎಬ್ಸಿದ್ದು ನಾವೇ, ಹೋರಾಟ ಮಾಡ್ತಿರೋದು ನಾವೇ. ದಲಿತ ಸಂಘಟನೆಗಳು ಇರ್ಬೋದು, ದಲಿತರ ಪರ ಹೋರಾಟ ಇರ್ಬೋದು. ಯಾವುದೇ ಹೋರಾಟ ಮಾಡಲಿಲ್ಲ. ಈಗ 3 ತಿಂಗಳಿಂದ ಶುರು ಹಚ್ಕೊಂಡಾರ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ. ಬರೀ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇದು ಮಾಡೋದಲ್ಲ. ಅಲ್ಲಿಂದ ಇಲ್ಲೇವರೆಗೂ ಮಾದಿಗರ ಸಂಖ್ಯೆ ಹೋರಾಟದಲ್ಲಿ ಬೀದಿಗಿಳಿದು ಹೋರಾಟ ಮಾಡಿರೋ ನಾವು ರೀ ಸಾಹೇಬ್ರೆ, ಅರ್ಥ ಮಾಡ್ಕೊಳ್ರಿ. ಹೋರಾಟನ ಕಲಿಸಿಕೊಟ್ಟಿರೋ ನಾವು. ಹೋರಾಟ ಅಂದ್ರೆ ಏನಂತ ನಾವು ತಿಳ್ಕೊಂಡಿವಿ. ನೀವು ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂದ್ರೆಗಿನ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ, ಇಡೀ ದೇಶದಲ್ಲೇ ಮಾದಿಗರ ಸಂಖ್ಯೆ ಹೆಚ್ಚಿದೆ. ನಿಮಗೆ ತಕ್ಕ ಪಾಠ ಕಲಿಸ್ತೀವಿ. ಅದರಿಂದ ನೀವು ಕುತಂತ್ರ ರಾಜಕೀಯ ಮಾಡದೆ, ನಿಮಗೆ ಒಂದು ಆತ್ಮಸಾಕ್ಷಿ ಇದ್ರೆ ನೀವು ಆತ್ಮಸಾಕ್ಷಿ ಮನೆಗೆ ಹೋಗಿ ಹೇಳ್ಕೊಳ್ರಿ. ನಾನು ದಲಿತರ ಪರ, ಮಾದಿಗರ ಪರ, ತುಳಿತಕ್ಕೊಳಗಿರೋ ಪರ ಅಂತ ಹೇಳ್ತಾರಲ್ಲ, ನೀನ್ ಎದೆ ಮೇಲೆ ಕೈ ಇಟ್ಕೊಂಡು ಹೇಳು, ನಾನು ಮಾದಿಗರಿಗೆ ಕೊಡ್ಬೇಕಾ ಬೇಡ ಅಂತ ಹೇಳು. ನಿನ್ನ ಮನಸ್ಸಿಗೆ ಅನಿಸಿರ ಕೊಡ್ತೀವಿ. ಆತ್ಮಸಾಕ್ಷಿಗಿನ ದೊಡ್ಡ ಸಾಕ್ಷಿ ಯಾವ್ದಿಲ್ಲ. ನೀನು ಬರೀ ಭಾಷಣೆ ಮಾಡೋದೊಂದೇ ಅಲ್ಲ, ಭಾಷಣೆ ಮಾಡ್ತಿ ಬೇಸು. ಭಾಷಣೆ ಮಾಡೋದು ಮೀಡಿಯಾದ ಮುಂದೆ ಹೇಳೋದು ದೊಡ್ಡದಲ್ಲ. ನೀನು ಮನೆಗೆ ಹೋಗಿ ಎದೆ ಮೇಲೆ ಕೈ ಇಟ್ಕೊಂಡು ಹೇಳು. ಮಾದಿಗರು 35 ವರ್ಷಗಳಿಂದ ಹೋರಾಟ ಮಾಡ್ತಾರ, ಅವ್ರು ಕೊಡಬೇಕಾಗಿತ್ತಂತ. ಅವ ನಿನಗೆ ನೆಮ್ಮದಿಯಾಗಿ ನಿದ್ದೆ ಬರ್ತೇವೆ. ಸಿದ್ದರಾಮಯ್ಯನವರೇ, ನೀನೆಲ್ಲ ಚೂ ಬಿಟ್ಟು ಜನಗಳಿಗೆಲ್ಲ ದಾರಿ ತಪ್ಪಿಸಿ ನಾನು ಮಾದಿಗರ ಪರ ಇದ್ದೀನಿ, ದಲಿತರ ಪರ ಅಂತ ಹೇಳೋಗೋಬೇಡ. ಎಲ್ಲ ಕುತಂತ್ರ ನಿಂದೆ. ನೀನೇ ಸಾಕಷ್ಟು ಸರಿ ಹೇಳಿದೀಗ ಜಾರಿ ಮಾಡ್ದೆ ಅಂತ ಹೇಳ್ತೀವಿ. ಅಲ್ಲಿಗೆಲ್ಲ ಇವತ್ತು ಸಂಪುಟದಲ್ಲಿ ಚರ್ಚೆ ಮಾಡಿಬಿಡ್ತೀವಿ, ಇದು ಫೈನಲ್ ಮಾಡ್ತೀವಿ ಅಂತ ಹೇಳಿ. ಯಾಕೆ ಮಾಡ್ತಾ ಇಲ್ಲ? ಬರೀ ಪೇಪರ್ ಪ್ರೆಸ್ ರಿಪೋರ್ಟ್ ಮಾಡ್ತಾ ಇದೀವಿ, ಬರೀ ಪತ್ರಿಕೆ ಮಾತನ್ನು ಹೇಳಿಕೆ ಕೊಡ್ತಾ ಇದೀವಿ, ಭಾಷಣ ಮಾಡ್ತಾ ಇದೀವಿ, ಬರೀ ಮನವೊಲಿಸುವ ಕೆಲಸ ಮಾಡ್ತಾ ಇದೀವಿ ಹೊರತಾಗಿ
ಮಾದಗಿರಿಗೆ ನೀನು ಅದನ್ನ ಜಾರಿ ಮಾಡಕ್ಕೆ ರೆಡಿ ಇಲ್ಲ, ಜಾರಿ ಮಾಡು, ನೀನು ದಮ್ಮ ಐತೆ ತಾಕತ್ತೈತೆ ಅಂತ ಹೇಳ್ತೀಯಲ್ಲ, ಯಾರು ಎದಕ್ಕೆ ಅದ್ರ ಕೆಮ್ತದಿ ನೀನು? ನಿಮ್ಮ ಹೈಕಮಾಂಡ್ ಎದಕ್ಕೆ ಅದ್ರ ಕೆಮ್ತದಿ ನೀನು? ನಿನಗೆ ಮಾದಿಗರು ಬೇಕಂದ್ರಿಗಿನ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ನಾವಿದ್ದೀವಿ, ನಮ್ಮ ಓಟುಗಳು ನೀವು ಬೇಕಂದ್ರಿಗಿನ, ಮಾದಿಗರು ನೀವು ಬೇಕಂದ್ರಿಗಿನ, ಸಾಮಾಜಿಕ ನ್ಯಾಯದ ಪರವಾಗಿ ನೀನಿದ್ರೆ ಫಸ್ಟ್ ನೀನು ಜಾರಿ ಮಾಡು. ಅದು ಬಿಟ್ಬಿಟ್ಟು ಯಾರೋ ಮಾತು ಕೇಳಿಕೆ ಅಂತ ಅವ್ರನ್ನೆಲ್ಲ ನೀವೆಲ್ಲ ಹೋರಾಟ ಮಾಡ್ರಿ, ನಾವು ಇರ್ತೀವಿ ನೋಡೋದೆಲ್ಲ ಫೈಟ್ ಮಾಡ್ರಿ ಅಂತೇಳಿ ನಮಗೆ ಈಗ ಎಸ್ಸಿನಲ್ಲಿ ನಾವೆಲ್ಲ ಬಹಳ ಚೆನ್ನಾಗಿದ್ವಿ. ಎಸ್ಸಿನಲ್ಲಿ 101 ಜಾತಿಗಳು ಚೆನ್ನಾಗಿದ್ದೀವಿ ನಾವೆಲ್ಲ. ಇತ್ತೀಚಿನ ದಿನಗಳಲ್ಲಿ ಅವ್ರನ್ನೆಲ್ಲ ಚೂ ಬಿಟ್ಟು ನಮ್ಮ ವಿರುದ್ಧ ಈಗ ಎತ್ತಿಕಟ್ಟ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನೀವು ನಮ್ಮ ನ್ಯಾಯ ನಮಗೆ ಕೊಡ್ರಿ, ಅವ್ರದ್ದು ಅವ್ರಿಗೆ ಕೊಡ್ರಿ, ನಾವು ಕಸ್ಕೊಂಡ್ ತಿಂತಾ ಇಲ್ಲ, ನಮ್ದು ನಮಗೆ ಕೊಡ್ರಿ ಅಂತ ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ಮಾಡ್ಕೊಳ್ರಿ, ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನಾದ್ಯಂತ ಇಡೀ ರಾಜ್ಯಾದ್ಯಂತ ಕರ್ನಾಟಕ ಬಂದು ಮಾಡಲು ನಾವೆಲ್ಲರೂ ಆಲ್ರೆಡಿ ಮಾತಾಡಿದ್ದೀವಿ, ಮಾಡ್ತೀವಿ ಕೂಡ. 27ನೇ ತಾರೀಕು ನೀವು ಸಂಪುಟ ಸಭೆ ಮಾಡಿ ಏನೋ ತೀರ್ಮಾನ ಮಾಡ್ರಿ ಅಂತ ಇರ್ತಲ್ಲ, ಅವತ್ತು ಆಗಿಲ್ಲ ಅಂದ್ರಿಗಿನ ಕರ್ನಾಟಕ ಬಂದಾಗೋದು ಶತಸಿದ್ಧ. ಮಾದಿರು ಯಾರು ನಿಮ್ಮವ್ರು ಅನ್ಕೋಬೇಡ್ರಿ. ಮಾದಿರು ನಿಮ್ಮ ವಿಚಾರ ಏನು, ನಿಮ್ ತಿಳುವಳಿಕೆ ಏನು, ನೀವೇನ್ ಕೆಲಸ ಮಾಡ್ತೀರಿ, ಏನು ಕುತಂತ್ರ ರಾಜಕಾರಣ ಮಾಡ್ತೀರಿ ಅಂತೇಳಿ ನಾವೆಲ್ಲ ಮನಗಂಡಿದ್ದೀವಿ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಮನೆಗಿರೋದಿಲ್ಲ, ಬರೇ ರೋಡ್ನಾಗಿರ್ತೀವಿ, ಪ್ರತಿದಿನನೂ ನಾವು ಹೋರಾಟ ಮಾಡ್ತೀವಿ. ಇನ್ನು ಸಂಡೂರು ಬಂದಾಗಿದೆ, ನೆಕ್ಸ್ಟ್ 27 ದಿನ ಮಾಡಿಲ್ಲ ಅಂದ್ರಿಗಿನ ಮುಂದಿನ ಒಂದು ತಾಲೂಕು ಆಲ್ರೆಡಿ ರೆಡಿ ಇದಾರೆ ಬಂದಾಕ. ಈ ನಿಟ್ಟಿನಲ್ಲಿ ಇಡೀ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂದ್ರಿಗಿನ ಇಡೀ ಕರ್ನಾಟಕನೇ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಇವರಿಗೆ ಒಂದು ಅದೇನೋ ನನಗೆ ಎಲೆಕ್ಷನ್ ಮುಂದ್ಗಡೆ ಒಂದಿಷ್ಟೆಲ್ಲ ವಿಷಯಗಳು ನನ್ನ ಗಮನಕ್ಕೆ ಬರ್ತಾ ಇದ್ವು. ಇವ್ರಿಗೆ ಒಂದು ಮಾದಿಗರಿಗೆ ಒಂದು ಬಾರಿ ಕರ್ದು ಒಂದಿಷ್ಟು ಏನಾರ ಆಕಳನು ಒಂದು ಎತ್ತನ ಕೊಡಿಸ್ಬಿಟ್ರೆ ಸಾಕು, ಇವರಲ್ಲಿ ಓಟ್ ತಗೋಬೋದು ಅಂತ. ಇಂಥವೆಲ್ಲ ಅವ್ರ ಮನಸ್ಸಲ್ಲಿದ್ದಾವೆ. ಇದನ್ನ ನಾವು ಗಟ್ಟಿಯಾಗಿ ನಿಲ್ಲಬೇಕು. ಎಲ್ಲರಿಗೂ ಹೇಳೋದು, ಹಳ್ಳಿಯಲ್ಲಿ ನಮ್ಮ ಕುಟುಂಬನ ಸೇರಿ ನಾವು ಹೊರಗೆ ಬರಬೇಕು. ನಾಳೆ ಏನು ಮಾತು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು, ನಾಳೆ ಆ ಮಾತಿನಂತೆ ಏನು ನಡ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮಹಿಳೆಯರು ಜೆಂಟ್ಸ್ ಇಬ್ರು ಸೇರಿ ನಾವು ಯಾವ ಮಟ್ಟದಲ್ಲಿ ಹೋರಾಟ ತಗೊಂಡು ಹೋಗ್ತೀವಿ ಅಂತ ಅವ್ರಿಗೆ ಗೊತ್ತಿದ್ರೆ ಸಾಕು. ಈಗ ತುಂಬಾ ಆತಂಕದಲ್ಲಿದ್ದಾರೆ ನಮ್ಮ ಮಹಿಳೆಯರ ಸತ್ತಲ್ಲಿ. ಎಂತೆಂಥ ಪದ್ಧತಿಗಳ್ರಿ, ದೇವದಾಸಿ ಪದ್ಧತಿ, ಎಷ್ಟು ಹೀನವಾದ ಪದ್ಧತಿ ಅದು. ಯಾರಿಗೆ ಒತ್ತಡ ಇದೆ ಅದು? ನಮ್ಮತ್ತಿಗೆ ನಾವಾಗಿರೋಂಥ ಮಹಿಳೆಯರು, ಅದು ದೇವದಾಸಿ ಮಹಿಳೆಯರು ಯಾರು ಒತ್ತಡಲಿಂದ ಆಗೈತಂತ ಅದು ಅವ್ರಿಗೆ ಗೊತ್ತಿರಬೇಕು. ಈಗ ತುಂಬಾ ನಮ್ಮ ಮಾದಿಗ ಸಮುದಾಯ ಎಲ್ಲಿ ನಮ್ಮ ಸೊಂಡೂರಲ್ಲಿ ಎಲ್ಲೆವರೆಗೂ ಇದೆ ಅಲ್ಲೇವರೆಗೂ ಒಂದೊಂದು ಅದೇ ಮಲೆಪ್ಪರಿಗೆ ಹೇಳ್ತಾ ಇದ್ರು, ಹಳ್ಳಿಯಲ್ಲಿ ಹೋದ್ರೆ ಯಾರ್ದ ಒಂದು ಮನೆ ಮಾತ್ರ ಇದಿಷ್ಟು ನೋಡಂಗಿರ್ಬೋದು, ಇನ್ನ ಗುಡಿಸಲು ಮನೆ ರೀ, ಅದು ಪಂಚಾಯತಲ್ಲಿ ಓಟ್ ಹಾಕ್ಸ್ಕೊಂಡು ಹೋಗಿರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ನಂಬರ್ಗಳು ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಅವ್ರು ಏನ್ ಮಾಡ್ತಾ ಇದಾರೆ, ಒಂದು ಮನೆ ಆದ್ರೂ ಮಾದಿಗರಿಗೆ ಕೊಡಬಾರ್ದಾ? ಅವ್ರವ್ರಲ್ಲೇ ಅವ್ರು ಹಂಚಿಕೆ ಮಾಡ್ಕೊಳ್ತಾರೆ. ಅವ್ರು ಯಾರ್ಯಾರು ಅವ್ರಿಗೆ ಸಂಬಂಧಪಟ್ಟಂತವ್ರು ಅವರಲ್ಲೇ ಅವರು ಹಂಚಿಕೆ ಮಾಡ್ಕೊಳ್ತಾರೆ. ಮಾದ್ರು ಯಾರು ಅದ್ರ ಮನೆ ಒಂದೇನಾದ್ರೂ ಚೆನ್ನಾಗಿರೋದವೇನ್ರಿ? ಎಲ್ಲಿ ಒಂದು ಮನೆ ನಮಗೆ ಚೆನ್ನಾಗಿರೋ ಮನೆಯಲ್ಲಿ ನಾವು ವಾಸ ಮಾಡಕ್ ಆಗ್ತಾನೆ ಇಲ್ಲ ಇವತ್ತಿನವರೆಗೆ. ಇದೆಲ್ಲ ಮಾದಿಗರು ಎದಕ್ಕ ಹೋದ ಬಾರಿ ಎಲೆಕ್ಷನ್ ಇತ್ತು, ಆ ಟೈಮಲ್ಲಿ ಏನ್ ಮಾಡಿದ್ರು, ಸಿದ್ದರಾಮಯ್ಯ ಸಾಹೇಬ್ರು ಇಲ್ಲಿ ಬಂದು ಇಲ್ಲಿ ಎಲ್ಲ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ನಾನು ಅಂತ ಹೇಳಿದ್ರು. ಆಯ್ತು, ಮಾತು ಕೊಟ್ಟರು ಅಂತ ಏನ್ ಮಾಡಿದ್ರು, ಎಲ್ಲರೂ ಮಾತು ಕೊಟ್ಟಾಗಿದಾರ, ಮಾತು ಕಳ್ಕೊಳ್ಳಲ್ಲ ಅಂತ ನಮ್ಮ ಮಾದಿಗರೆಲ್ಲ ಏನ್ ಮಾಡಿದ್ವಿ, ಇದೊಂದು ಬಾರಿ ನಾವು ಹೆಂಗಾದ್ರೂ ಮಾಡಿ ವಿಧಾನಸೌಧ ಒಳಗಡೆ ಒಂದು ಮಹಿಳೆಯರು ಕಳ್ಸೋಣ ಅಂತ ತೀರ್ಮಾನ ಮಾಡಿದ್ವಿ. ಇದೆಲ್ಲ ನಾವು ಮಾದಿಗರು ಮನಸ್ಸು ಮಾಡಿದೀವ್ರಿ. ಮಾದಿಗರು ಮನಸ್ಸು ಮಾಡ್ಲಿಲ್ಲ ಅಂದ್ರೆ ನೀವು ಇವತ್ತು ದಿನದಲ್ಲಿ ಹೋಗಕ್ ಆಗ್ತಿರ್ಲಿಲ್ಲ. ಎಷ್ಟೋ ಮಹಿಳೆಯರು, ಎಷ್ಟೋ ಯುವಕರು ಉದ್ಯೋಗ ಇಲ್ದಂಗೆ ಸಾಯ್ತಾ ಇದಾರೆ. ಇಲ್ಲಿ ನಮ್ಮ ಸ್ಥಳೀಯದಲ್ಲಿ ಸುತ್ತಮುತ್ತ ಫ್ಯಾಕ್ಟ್ರಿಗಳು ಧೂಳ ಕುಡ್ಕಂತ ನಾವಿದೀವಿ. ಇಲ್ಲಿ ಉದ್ಯೋಗ ಇಲ್ದಂಗೆ ಎಷ್ಟೋ ಯುವಕರು ಬೇರೆ ಬೇರೆ ಹಳ್ಳಿಗೆ ಹೋಗಿ ಬೇರೆ ಬೇರೆ ದೇಶಕ್ಕೆ ಹೋಗಿ ದುಡ್ಕೊಂಡ್ ಬರ್ತಾ ಇದಾರೆ. ಇದ ನಮ್ ಕೆಲಸ. ಇಲ್ಲಿ ಶಾಸಕರು ಹೇಳ್ತಾ ಇದೀವಿ, ನೀವು ಕೇಳಿಸ್ಕೊಳ್ರಿ, ಮಾದಿಗರ ಸಂಖ್ಯೆ ಕಡಿಮೆ ಐತೆ ಅಂತ ಅನ್ಕೋಬೇಡ್ರಿ. ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಕಲಿಸೇ ಕಲಿಸ್ತೀವಿ ನಾವು. ಇದು ನಮ್ ಕೆಲಸ. ಆದ್ರೂ ಏನಾದ್ರು ಮಹಿಳೆಯರು ಹೋಗ್ತಾ ಇದ್ರೆ ಮಹಿಳೆ ಅಂತ ಹೇಳಿ ಇಲ್ಲಿ ನಮ್ ಶಾಸಕರು ಇದಾರೆ, ಮಹಿಳೆ ಇದಾರೆ, ನಮ್ಗೆ ಏನಾದ್ರು ಮಾಡಿಕೊಡ್ತಾರೆ ಅಂತ ಹೋದ್ರೆ ಏನ್ರಿ ಬೇ ನಿಮ್ಮದ ಏನ್ರಿ ಹಿಂಗ್ ಬಂದಿರಿ ಭಾಷೆಗಳು ಏನ್ರಿ ಅದು ಮಾತಾಡೋದು? ಹೆಣ್ಮಕ್ಳಿಗೆ ಮಾತಾಡೋ ಭಾಷೆನ ಒಂದು ಶಾಸಕರಾಗಿ ಇದು ತಪ್ಪು ಅಂತ ಹೇಳ್ತಾ ಇದೀವಿ ನಾವು. ಅವ್ರು ಯಾವ ರೀತಿ ಬೆಲೆ ಕೊಡಬೇಕು, ಯಾವ ರೀತಿ ಮರ್ಯಾದೆ ಕೊಡಬೇಕು, ಅದನ್ನ ಕೊಡ್ಬೇಕು ಕೂಡ. ಇದು ಎಲ್ಲ ನಮ್ಮಲ್ಲಿ
ಕಂಡಂತ ವಿಷಯಗಳು ಹೇಳ್ತಾ ಇದೀವಿ ನಾವು. ಅದು ಎಲೆಕ್ಷನ್ ಮುಂದೆ ಇಲ್ಲೆಲ್ಲ ಸರ್ವೆ ಮಾಡಕ್ ಬಿಟ್ರು. ಯಾಕೆ ಸರ್ವೆ ಮಾಡ್ಬೇಕಾಗಿತ್ರಿ ನಾವು ಮಾದಿಗರನ್ನ? ಅವ್ರಿಗೆ ಗೊತ್ತಿಲ್ಲ ಮಾದಿಗರು ಯಾರಂತ. ಅಲ್ಲಿಂದ ಇಲ್ಲೇ 35 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಮಾದಿಗ ಯಾರಂತ ಗೊತ್ತಿಲ್ಲ ಅವ್ರಿಗೆ. ಎಲೆಕ್ಷನ್ಗೆ ಓಟ್ ಹಾಕ್ಸ್ಕೊಳಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾಗ ಏನ್ ಮಾಡಿದ್ರಿ ನೀವು? ಓಟ್ ಹಾಕ್ಸ್ಕೊಳಕ್ಕೋಸ್ಕರ ನಮ್ಮ ಜನರಿಗೆಲ್ಲ ದಾರಿ ತಪ್ಪಿಸ್ತಾ ಇದ್ರೆ ನೀವು. ಸರ್ವೆ ಮಾಡ್ರಿ ಅಂತ ಹೇಳಿದ್ರೆ ನೀವು. ತಪ್ಪಲ್ಲ ನಿಮ್ದು. ಈಗೆಲ್ಲ ನಮ್ಮ ಜನಸಂಖ್ಯೆ ಎಷ್ಟಾಯ್ತಂತ ಪ್ರತಿಯೊಂದು ಹಳ್ಳಿಯಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಇದ್ದಿದ್ದು ಮಾದಿಗರಂತ ಗೊತ್ತಿತ್ತು. ಮತ್ತೆ ಸರ್ವೆ ಮಾಡು ಅಂತ ಹೇಳಿದ್ವಿ. ಯಾಕ? ಓಟ್ ಹಾಕ್ಸ್ಕೊಳ್ಳೋ ಪೂರ್ತಿನ? ಇದು ಒಂದು ತಪ್ಪು. ಇಂದಿನ ದಿನದಲ್ಲೂ ಅನೇಕರು ಮೂಲಭೂತ ಹಕ್ಕುಗಳಿಂದ ವಂಚಿತರಾಗಿರುವುದು ದುರಂತಕರ ಸಂಗತಿಯಾಗದ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಾರರು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಸಮುದಾಯಗಳ ಮಧ್ಯೆ ಸಮಾನತೆ ಕಾಪಾಡುವ ಬದಲು ಕೆಲವು ಸಮುದಾಯಗಳನ್ನು ಮಾತ್ರ ಅತಿಕ್ರಮಿಸುತ್ತಿರುವುದು ಅಂತ ಆರೋಪಿಸಿದ್ದಾರೆ. ಸರ್ಕಾರವು ಒಳ ಮೀಸಲಾತಿ ಜಾರಿಗೆ ಸ್ವಲ್ಪ ನಿಲುವು ತೆಗೆದುಕೊಳ್ಳದ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನೋ ಆಕ್ರೋಶ ವ್ಯಕ್ತವಾಗ್ತದೆ. ಪ್ರತಿಭಟನೆ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ, ಇದು ಕೇವಲ ಒಂದು ದಿನದ ಬಂದಲ್ಲ, ನಮ್ಮ ಹಕ್ಕಿಗಾಗಿ ನಡೆಯುತ್ತಿರುವ ಹೋರಾಟದ ಒಂದು ಹಂತ ಮಾತ್ರ. ಒಳ ಮೀಸಲಾತಿ ಜಾರಿಗೆ ಬರುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರು ಸಹ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಮಾಜದ ಏಕತೆ ಮತ್ತು ಜಾಗೃತಿಯನ್ನು ಮೂಡಿಸಿದ್ದಾರೆ. ಸಂಡೂರು ಬಂದ್ ಸಂಪೂರ್ಣ ಶಾಂತಿಯುತವಾಗಿ ನಡೆದಿದೆ ಅನ್ನೋದು ಗಮನಾರ್ಹ ಸಂಗತಿ. ಪೊಲೀಸರು ಕಟ್ಟುನಿಟ್ಟಿನ ಭದ್ರತೆ ಒದಗಿಸಿದ್ದು ಯಾವುದೇ ಅನಾಹುತಗಳು ಸಂಭವಿಸದೆ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಇಂದು ಸಂಡೂರಿನಲ್ಲಿ ಮೂಡಿದ ಈ ಜನಾಕ್ರೋಶ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟ ಸಂದೇಶ ನೀಡಿದೆ. ಸಮಾನತೆಗಾಗಿ ಹೋರಾಟ ಮಾಡುವ ಸಮುದಾಯಗಳ ಧ್ವನಿಯನ್ನ ನಿರ್ಲಕ್ಷ್ಯ ಮಾಡುವುದು ಸಾಧ್ಯವಿಲ್ಲ. ಸಂಡೂರು ಬಂದ್ ಸಂಪೂರ್ಣ ಶಾಂತಿಯುತವಾಗಿ ನಡೆದಿದೆ ಅನ್ನೋದು ಗಮನಾರ್ಹ ಸಂಗತಿ. ಪೊಲೀಸರು ಕಟ್ಟುನಿಟ್ಟಿನ ಭದ್ರತೆ ಒದಗಿಸಿದ್ದು ಯಾವುದೇ ಅನಾಹುತಗಳು ಸಂಭವಿಸದೆ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಇಂದು ಸಂಡೂರಿನಲ್ಲಿ ಮೂಡಿದ ಈ ಜನಾಕ್ರೋಶ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟ ಸಂದೇಶ ನೀಡಿದೆ. ಸಮಾನತೆಗಾಗಿ ಹೋರಾಟ ಮಾಡುವ ಸಮುದಾಯಗಳ ಧ್ವನಿಯನ್ನ ನಿರ್ಲಕ್ಷ್ಯ ಮಾಡೋದು ಸಾಧ್ಯವಿಲ್ಲ. ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯ ಮತ್ತಷ್ಟು ಗಟ್ಟಿಯಾಗುತ್ತಿದೆ. ಒಟ್ಟಾರೆ ಸಂಡೂರು ಬಂದ್ ಒಂದು ಶಕ್ತಿಶಾಲಿ ಚಳುವಳಿಯ ರೂಪ ಪಡೆದುಕೊಂಡಿದ್ದು ಸಾಮಾಜಿಕ ನ್ಯಾಯದ ಹೋರಾಟದಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ. ಈ ಹೋರಾಟವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆಗಳಿವೆ. ಸಮಾಜದಲ್ಲಿ ಸಮಾನತೆ, ನ್ಯಾಯ ಮತ್ತು ಗೌರವ ದೊರೆಯುವವರೆಗೂ ಹೋರಾಟ ನಿಲ್ಲೋದಿಲ್ಲ ಅನ್ನೋ ಸಂದೇಶವನ್ನ ಇಂದು ಸಂಡೂರು ಬಹಳ ಸ್ಪಷ್ಟವಾಗಿ ನೀಡಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ S18 ನ್ಯೂಸ್, ಸತ್ಯದ ಪರ ಧ್ವನಿ.